ಕನ್ನಡ ಚಿತ್ರರಂಗದ ಹಿರಿಯ ನಟಿ ಎಂ ಲೀಲಾವತಿಯವರು. ಏಕೆಂದರೆ ಇವತ್ತು ಒಂದು ಪುಣ್ಯ ಕಾರ್ಯ, ಹಾಗಾಗಿ ಇಲ್ಲಿಗೆ ನಾವೆಲ್ಲ ಬಂದಿದ್ದೀವಿ. ಲೀಲಕ್ಕನ ಬಗ್ಗೆ ಹೇಳಬೇಕು ಅಂತಂದರೆ, ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಸ್ವಂತ ಅಭಿಪ್ರಾಯ ಹೇಳಬೇಕು ಅಂದರೆ ಮನೆ ಹಿರಿಯ ಅಕ್ಕ ಇದೆ. ನನಗೆ ತುಂಬ ಸ್ವಂತ ಅಕ್ಕ ಇದ್ದಂಗೆ. ಏನಂತಂದರೆ ಆ ಅಮ್ಮ ಒಂದು ಪಿಕ್ಚರ್ನ ನೋಡಿಕೊಂಡು ಬೆಳೆದವರು ನಾವೆಲ್ಲ 62ರಿಂದ. ಯಾಕೆಂದರೆ ಈ ರೀತಿ ಒಂದು ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಏಕೆಂದರೆ ಕನ್ಯಾರತ್ನ ಆಗಿರ್ಬೋದು, ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಿದ್ದೆ. ಏಕೆಂದರೆ ಏನು ಮಾಡಿದ್ರೂ ಸಹಿತ ಆ ದಿವಸಗಳನ್ನು ಮರೆಯೋಕೆ ಆಗ್ತಾ ಇಲ್ಲ. ಅವರ ಜೀವನನ ನಾನು ಯಾವುದಕ್ಕೆ ಹೋಲಿಸೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಶ್ರೀಗಂಧಕ್ಕೆ ಹೋಲಿಸಿದ್ದೇವೆ. ಏಕೆ ಅಂತಂದರೆ ಶ್ರೀಗಂಧದ ಮರ ಇಟ್ಟರೂ ಸುವಾಸನೆ ಬರುತ್ತೆ, ಸುಟ್ಟರೂ ಸುವಾಸನೆ ಬರುತ್ತೆ. ಏಕೆ ಅಂತಂದರೆ ಮಗನಿಗೆ ಹೇಳೋಗಿರೋದೇನು ಅಂದರೆ, ಮನೆಗೆ ಯಾರೇ ಬಂದ್ರು ಇಲ್ಲ ಅಂತ ಕಳಿಸ್ಬೇಡ, ನೀನು ಊಟ ಮಾಡಿದ್ರೆ ಇದ್ರು ಒಂದು ತುತ್ತು ಹಾಕುವಂತ ಹೇಳಿ ಕಳಿಸಿದ್ರೆ ಅನ್ನೋ ಮಾತು ಕೇಳಿ ಹೃದಯ ತುಂಬಿ ಬಂತು. ಹಾಗಾಗಿ ಈ ತಿಂಗಳ ಕೊನೆಯಲ್ಲಿ ನಾನು ನನ್ನ ಆತ್ಮೀಯ ಗೆಳೆಯ ಸುಂದರ ಮತ್ತು ಕನ್ನಡ ಬೇಸತ್ತಿ ಅರಗಣ್ಣ ಎಲ್ಲ ಸೇರಿಕೊಂಡು ಕಲ್ಲರಳಿ ಹೂವಾಗಿ ಒಂದು ಕಾರ್ಯಕ್ರಮ ಮಾಡೋದು, ಹೃದಯಶ್ರೀ ಕಾರ್ಯಕ್ರಮ ಈ ವನದೇವತೆಗೆ. ಏಕೆ ಅಂತಂದರೆ ಇದು ಸಾಮಾನ್ಯವಾದವ್ರ ಕೈಗೆ ಸಿಕ್ಕಿದ್ರೆ ಏನಾಗ್ತಿತ್ತು ಏನೋ ಗೊತ್ತಿಲ್ಲ, ಆದರೆ ತಮ್ಮ ಶ್ರಮವನ್ನು ಹಾಕಿ ಇದನ್ನು ನಂದನವನವನ್ನಾಗಿ ಮಾಡಿದ್ದಾರೆ, ನಂದನವನವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಹಾಗಾಗಿ ಲೀಲಕ್ಕನ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನನ್ನ ಹಾರೈಕೆ.